ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 19/1/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಶುಕ್ರವಾರ ದಿನ ನೀವು ಯಾವ ರೀತಿ ಪೊಸಿಷನ್ಸ್ ಪ್ಲಾನ್ ಹಾಕೋತೀರಿ ಅನ್ನೋದು ಕಂಪ್ಲೀಟ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಮತ್ತೆ ಮಾರ್ಕೆಟ್ ಏನಾಯ್ತು, ಡೈರೆಕ್ಟ್ ಆಗಿ ಒಂದು 200 ಪಾಯಿಂಟ್ಸ್ ಏನೋ ಫಾಲ್ ಆಗಿದ್ದ, ಕಂಪ್ಲೀಟ್ಲಿ ಮತ್ತೆ ರಿಕವರ್ ಆಗಿ ಅರೌಂಡ್ 21,462ಗೆ ನಿಫ್ಟಿ ಕ್ಲೋಸ್ ಆಗಿದೆ. ನಿನ್ನೆ ಇದನ್ನ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಎಸ್ 21,500 ಏನಾದ್ರು ಬ್ರೀಚ್ ಆದ್ರೆ ಮಾರ್ಕೆಟ್ ನಮಗೆ ರ್ಯಾಲಿ ಲೋವರ್ ಹೈ ಮಾಡಿದ್ರೆ ಸೆಲ್ಲಿಂಗ್ ಆನ್ ಸೆಲ್ ರೈಸ್ ಸಿಗುತ್ತೆ ಅಂತ ಹೇಳಿದ್ವಿ. ಸೊ 5 ನಿಮಿಷದಲ್ಲಿ ಸಿಕ್ಕಿದೆಯೋ ಇಲ್ವೋ ನೋಡ್ಕೊಳ್ಳಿ. ಎಸ್, ನೋಡ್ಕೊಟ್ರೆ ಮಾರ್ಕೆಟ್ ಏನ್ ಮಾಡ್ದ, ಅರ್ಲಿ ಇನ್ ದ ಮಾರ್ನಿಂಗ್ ಏನ್ ಮಾಡ್ದ, ಗ್ಯಾಪ್ ಡೌನ್ ಆದ ತಕ್ಷಣ ಮಾರ್ಕೆಟ್ ಏನ್ ಮಾಡ್ದ, ಮೇಲ್ಗಡೆ ಬಂದು ಈ 21,500 ಲೆವೆಲ್ ನ ಟೆಸ್ಟ್ ಮಾಡಿ ಈ ಲೋ ಬ್ರೇಕ್ ಆಗೋ ಕಂಟಿನ್ಯೂಸ್ಲಿ ಕೆಳಗಡೆ ಹೋದ. ಈ ವಿಷಯನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡಿದೆ, ಮೈಟ್ ಬಿ ನೀವು ದುಡ್ಡು ಮಾಡಿದಿರಿ ಅಂತ ತಿಳ್ಕೊಂಡಿದ್ದೀನಿ. ಅದಾದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಶಾರ್ಟ್ ಕವರಿಂಗ್ ಮೂಡ್ ನಲ್ಲಿ ಇತ್ತು. ಶಾರ್ಟ್ ಕವರಿಂಗ್ ಅಂದ್ರೆ ಏನು, ಸೆಲ್ ಮಾಡಿರೋ ಜನ ಏನ್ ಮಾಡ್ಬೇಕು, ತಮ್ಮ ಪೊಸಿಷನ್ಸ್ ನ ಎಕ್ಸಿಟ್ ಮಾಡ್ಬೇಕಂದ್ರೆ ಬಾಯ್ ಮಾಡ್ಬೇಕಾಗತ್ತೆ. ಅವಾಗ ಹೆವಿ ಬಾಯಿಂಗ್ ಆದ್ರೆ ಮಾರ್ಕೆಟ್ ಈ ರೀತಿ ಓವರ್ ರಿಯಾಕ್ಷನ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ಕ್ಷಣದಿಂದ ಮಾರ್ಕೆಟ್ ಮತ್ತೆ ಬಂದು ಕೆಳಗಡೆ ಬರ್ತಾನೆ. ಇದು ಶಾರ್ಟ್ ಕವರಿಂಗ್ ನಲ್ಲಿ ಕಾಮನ್ ಆಗಿ ಆಗೋದು. ಓಕೆ ಸರ್, ಇದನ್ನ ಇಲ್ಲಿ ಕ್ಯಾಚ್ ಮಾಡಬಹುದಿತ್ತಾ, ಆದ್ರೆ ಇದು ರಿಸ್ಕಿ ಇರುತ್ತೆ ಟ್ರೇಡ್ ಸರ್, ಬಿಕಾಸ್ ಶಾರ್ಟ್ ಕವರಿಂಗ್ ನಲ್ಲಿ ಯಾವಾಗ ಸೆಲ್ಲರ್ಸ್ ಬರ್ತಾರೆ ಮತ್ತೆ ಗೊತ್ತಾಗುವುದಿಲ್ಲ. ಸೊ ದಿಸ್ ವಾಸ್ ನಾಟ್ ಈಸಿ ಟು ಟೇಕ್ ಅ ಟ್ರೇಡ್. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಪೋಸ್ಟ್ ಮಾಡಿಲ್ಲ. ಬಟ್ ಒಂದು ಪೋಸ್ಟ್ ಏನ್ ಮಾಡಿದೆ ಅಂದ್ರೆ 21,500 ಮೇಲ್ಗಡೆ ಮಾರ್ಕೆಟ್ ನಿಲ್ಲುವ ಸಾಧ್ಯತೆ ಕಡಿಮೆ ಇದೆ ಅಂತ ಹಾಕಿದೆ. ಏನಿರ್ಬೋದು ಸರ್ ರೀಸನ್ಸ್ ನೋಡ್ಕೊಂಡ್ರೆ, ಹಿಂದೆ ಒಂದು ಇನ್ ಕೇಸ್ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ಬಿಟ್ರೆ, ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಆಯ್ತಾ. ಓಕೆ, 2 ರಿಜೆಕ್ಷನ್ ಇದೆ, ಒಂದೇನಿದೆ ಮಲ್ಟಿಪಲ್ ಪಾಯಿಂಟ್ ಇದೆ, ಒಂದು ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ, ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಅರ್ಲಿಯರ್ ಲೆವೆಲ್ 21,500 ಲೆವೆಲ್ ಇದೆ. ಈ ಎರಡು ಲೆವೆಲ್ ನ ದಾಟೋದು ಆಲ್ಮೋಸ್ಟ್ ಅಸಾಧ್ಯ ಆಗಿತ್ತು. ಅದ್ರ ಜೊತೆಗೆ OI ಡೇಟಾ ನೋಡ್ತಾ ಇದ್ದೆ. OI ಡೇಟಾ ನಲ್ಲಿ ನೋಡಿದ್ರೆ 21,500 ಲೆವೆಲ್ ಕಾಲ್ಗೆ ಹೈಯೆಸ್ಟ್ ಕಾಲ್ ರೇಟರ್ಸ್ ಇದ್ರು. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಏನ್ ಮಾಡಿದೆ, ನಾನು ಪೋಸ್ಟ್ ಮಾಡಿದೆ, ಇದು ಮೇಲ್ಗಡೆ ಹೋಗೋ ಸಾಧ್ಯತೆ ಆಲ್ಮೋಸ್ಟ್ 30% ಅಥವಾ ಸಾಧ್ಯನೂ ಆಗುದಿಲ್ಲ ಅಂತ ಆಲ್ಮೋಸ್ಟ್ ನಾನು ನಿಮಗೆ ಪೋಸ್ಟ್ ಮಾಡಿದ್ದೆ. ಮಾರ್ಕೆಟ್ ನೋಡಿ ಸರ್, ಸ್ವಲ್ಪ 21,521 ಹೋಗಿರ್ತಾನೆ. ನಿಮ್ಮಂತವ್ರಿಗೆ ತಮ್ಮಂತವ್ರಿಗೆ ರಿಟೇಲ್ ಟ್ರೇಡರ್ಸ್ಗೆ ಮಣ್ಣು ಮುಗಿಸ್ತಾನೆ. ಓಕೆ, ಮೇಲ್ಗಡೆ ಹೋದಂಗೆ ತೋರಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಈ ರೀತಿ ಡಿಪ್ ಕೊಟ್ಟು ಸೈಡ್ ವೇ ಮಾಡಿ ಪ್ರತಿಯೊಬ್ಬರು ಸ್ಟಾಪ್ ಲಾಸ್ ಅನ್ನ ಅಥವಾ ಟೈಮ್ ಡಿಕೆ ಮಾಡಿ ಆಪ್ಷನ್ಸ್ ನ ಡಿಕೆ ಮಾಡಿ ಹೋಗಿತಾನೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನ್ ಸಜೆಷನ್ ಅಂದ್ರೆ, ವೆನ್ ಎವರ್ ನೀವು ಬ್ರೇಕ್ಔಟ್ ಆಗ್ತಿದೆ, ಟ್ರೆಂಡ್ ಬ್ರೇಕ್ಔಟ್ ಆಗ್ತಿದೆ, ಹೈಯರ್ ಲೋ ಆದ್ರೆ ಟ್ರೇಡ್ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಎಂಟ್ರಿ ಆಗಿ ಲಾಸ್ ಮಾಡ್ಕೋತೀರಿ. ಇಲ್ಲ ಲೋವರ್ ಹೈ ಆದ್ರೆ ಬ್ರೇಕ್ ಡೌನ್ ಅಲ್ಲಿ ಟ್ರೇಡ್ ತಗೊಂಡ್ರೆ ಈಸಿ ಇರ್ತದೆ. ಓಕೆ, ಇಷ್ಟಂತ ತಿಳ್ಕೊಂಡಿದ್ರೆ ನಾವೇನೇನು ಪ್ಲಾನ್ ಹಾಕೋತೀವಿ ಅಂತೇಳಿ. ನಾವು ನೆಕ್ಸ್ಟ್ ನಾಳೆ ಏನ್ ರೀತಿ ಟ್ರೇಡ್ ಮಾಡ್ತೀರಿ, ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಒಂದು ಆಂಗಲ್ ಅಲ್ಲಿ ಏನ್ ಕಾಣ್ತದ. ಸೊ ಆಬ್ವಿಯಸ್ಲಿ ನಿಮ್ಗೆ ಏನ್ ಕಾಣ್ತದೆ, ಎಸ್ ಸರ್ ಇದು ಆಲ್ಮೋಸ್ಟ್ ಹ್ಯಾಮರ್ ತರ ಇದೆ, ಆಲ್ಮೋಸ್ಟ್ ಬಾಡಿ ಮೇಲ್ಗಡೆ ಬಂದಿದೆ, 21,500 ಏನೋ ಅಪ್ರೋಚ್ ಆಗಿದೆ ಅಂತ ಕಾಣಿಸ್ತದೆ. ಬಟ್ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್, ಮಾರ್ಕೆಟ್ ನಲ್ಲಿ ಏನಾಗಿರ್ಬೋದು ಅಂದ್ರೆ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಲೆವೆಲ್ ಕೂಡ ಆಗ್ಬೋದಲ್ಲ. ಸೊ ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ನೋಡಿ ಸರ್, 21,644 20 ಡೇ ಮೂವಿಂಗ್ ಎವರೇಜ್ ಇದೆ. ಓಕೆ, ಇದನ್ನ 1 ಅವರ್ ಸ್ವಿಚ್ ಮಾಡಿದ್ರೆ ನಿಮಗೆ ಒಂದು ಆಂಗಲ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ ನಲ್ಲಿ ತೋರಿಸಿ ನೋಡ್ಕೊಟ್ರೆ, ಮಾರ್ಕೆಟ್ ಯಾವಾಗ ಬ್ರೇಕ್ ಡೌನ್ ಆಗ್ತಾನ ಅವಾಗ ಅದೇ ಲೆವೆಲ್ ಗಡೆ ವಾಪಸ್ ಬಂದು ಹಿಂಗ್ ರೀಟೆಸ್ಟ್ ಮಾಡ್ತಾನೆ. ರೀಟೆಸ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಒಂದು ರೆಡ್ ಕ್ಯಾಂಡಲ್ ಕಂಪ್ಲೀಟ್ಲಿ ಕ್ರಿಯೇಟ್ ಮಾಡಿ ಮೇಲ್ಗಡೆ ಏನ್ ಸ್ಟಾಪ್ ಲಾಸ್ ಇಡ್ತೀರಿ. ಓಕೆ, ಇದು ಲೋವರ್ ಆಗಿ ಕ್ರಿಯೇಟ್ ಆಗಿರ್ತದೆ. ಓಕೆ, ನೀವು ಇಲ್ಲಿ ಎಂಟ್ರಿ ಹೊಡಿತೀರಿ, ಆಮೇಲೆ ಏನ್ ಮಾಡ್ತೀರಿ, ಸ್ಟಾಪ್ ಲಾಸ್ ಇಟ್ಕೊಂಡು 21,200 21,000 ಟಾರ್ಗೆಟ್ ಮಾಡಬಹುದು. ಈಗ ನಮ್ಮ ಕಣ್ಣಿಗೆ ಏನ್ ಕಾಣ್ತದೆ ಅಂದ್ರೆ, ಸರ್ ದಿಸ್ ಈಸ್ ರೀಟೆಸ್ಟ್ ಅಂತ ಕಾಣ್ತಾ ಇದೆ. ಇನ್ ಕೇಸ್ ನಾಳೆ ನಿಮ್ಗೆ ಯಾವ್ದೋ 1 ಅವರ್ ಕ್ಯಾಂಡಲ್ ಅಂದ್ರೆ ರೆಡ್ ಕ್ಯಾಂಡಲ್ ಕಂಡ್ಬಿಟ್ರೆ ತಿಳ್ಕೊಡ್ರಿ, ಮಾರ್ಕೆಟ್ ಇದನ್ನ ಟೆಸ್ಟ್ ಚೆನ್ನಾಗಿ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಅರ್ಲಿಯರ್ ಬಯರ್ಸ್ ಇದಾರಲ್ಲ, ಅವ್ರನ್ನ ವಾಪಸ್ ಟೆಸ್ಟ್ ಮಾಡ್ತಿದ್ದಾನೆ. ಇಫ್ ದೇರ್ ಆರ್ ಬಯರ್ಸ್, ಇಲ್ಲಿ ಮತ್ತೆ ಬಯರ್ಸ್ ಇದಾರೆ ಅಂದ್ರೆ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಪ್ರೊವೈಡೆಡ್ ಮಾರ್ಕೆಟ್ ಇದರ ಮೇಲ್ಗಡೆ 21,500 ಮೇಲ್ಗಡೆ ಒಂದು ತಾಸಿನ ಒಂದಾದ್ರೂ ಕ್ಯಾಂಡಲ್ ನಿಂತ್ಕೊಂಡ್ರೆ ದೆನ್ ಇಟ್ ಇಸ್ ಕನ್ಫರ್ಮೇಶನ್ ಸರ್, ಮಾರ್ಕೆಟ್ ಈಗ ವಾಪಸ್ ರಿಕವರ್ ಆಗ್ತಾ ಇದೆ. ಸ್ಲೋಲಿ ನೀವು ಹೈಯರ್ ಲೋ ಆದಾಗ 21,800 ವರೆಗೂ ಟಾರ್ಗೆಟ್ ಮಾಡಬಹುದು, ಅಂಡ್ 21,700 ಕೂಡ ಟಾರ್ಗೆಟ್ ಮಾಡಬಹುದು. ಯಾಕೆ 21,700 800 ಅಂದ್ರೆ 700ಗೆ 20 ಡೇ ಮೂವಿಂಗ್ ಅವರೇಜು ರಿಜೆಕ್ಷನ್ ಆಗಿ ಕುತ್ಕೊಳ್ತದೆ. ಸೊ ಎಲ್ಲ ಆಂಗಲ್ ಥಿಂಕ್ ಮಾಡ್ತಿದ್ರಿ, ಡನ್. ಈಗ ಕೆಲವೊಮ್ಮೆ ಗ್ಯಾಪ್ ಅಪ್ ಆದ ಅಂದ್ರೆ ಆಬ್ವಿಯಸ್ಲಿ ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಬಿಡಿ ಸರ್, 21,500 ಲೆವೆಲ್ ನ ರೀಕ್ಲೇಮ್ ಮಾಡಿದ ಅಂತ ತಿಳ್ಕೊತೀರಿ. ಸೊ ವಾಪಸ್ ಡಿಪ್ ಕೊಟ್ಟ ಅಂತ ತಿಳ್ಕೊರಿ, ಈ ಲೆವೆಲ್ಗೆ ಟೆಸ್ಟ್ ಮಾಡ್ತಾರೆ, ಅವಾಗ ಹೈಯರ್ ಲೋ ಮಾಡುವಾಗ ಎಂಟ್ರಿ ತಗೋತೀರಿ. ಲೆಟ್ಸ್ ಗೋ ಟು 21,700 21,800 ಎರಡು ಟಾರ್ಗೆಟ್ ಮಾಡಿದ್ರಿ. ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಕೊಡಬಹುದು, ವೈ ನಾಟ್ 21,700 ಕೂಡ ಕೊಟ್ಟ ಅಂತ ತಿಳ್ಕೊಟ್ರೆ ಮಾರ್ಕೆಟ್ ಮಧ್ಯಂತರದಲ್ಲಿ ಇರ್ತದೆ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಅರ್ಲಿಯರ್ ರಿಜೆಕ್ಷನ್ಸ್ ಇದೆ, ಇಲ್ಲಿ ಅರ್ಲಿಯರ್ ಸಪೋರ್ಟ್ ಇದೆ. ಯಾವ್ದಾದ್ರು ಬೌಂಡ್ರಿಗೆ ಬರೋವರೆಗೂ ಟ್ರೇಡ್ ಮಾಡ್ಲಿಕ್ಕೆ ನಿಮಗೆ ಶಕ್ಯ ಆಗುದಿಲ್ಲ, ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ಸೊ ಮಧ್ಯದಲ್ಲಿ ಇದ್ರೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ.
ಓಕೆ, ಕೆಲವೊಮ್ಮೆ ಏನಾಗ್ತದೆ ಗ್ಯಾಪ್ ಡೌನ್ ಸರ್ 21,479 ಕ್ಲೋಸ್ ಆಗಿದಾನ, ಈಗ 21,400 ಓಪನ್ ಆಗಲಿ, ಮೈಲ್ಡ್ ಗ್ಯಾಪ್ ಡೌನ್ ಆಗ್ತದೆ. ರೆಡ್ ಕ್ಯಾಂಡಲ್ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಅದು ಕ್ಲೋಸ್ ಆಗ್ಲಿಕ್ಕೆ ಬಿಡಿ. ಆಮೇಲೆ ಆಗ್ತದೆ ಇದು ಹೆಂಗಿದು ಬ್ರೇಕ್ ಡೌನ್ ಆಗಿದೆ, ರೀಟೆಸ್ಟ್ ಕನ್ಫರ್ಮೇಶನ್ ಆಗುತ್ತೆ. ಆವಾಗ ಏನ್ ಮಾಡ್ತೀರಿ ನೀವು ಲೋವರ್ ಹೈಗೆ ಸೆಲಾನ್ ರೈಸ್ ತಗೊಳ್ತಾ 21,200 21,000 ಟಾರ್ಗೆಟ್ ಮಾಡ್ತೀರಿ. ಈಸಿ ಥಿಂಕಿಂಗ್. ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಡೌನ್, ಎಸ್ ಸರ್ 21,300 ಬ್ರೇಕ್ ಡೌನ್ ಮಾಡಿದಾನೆ ಅಂದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಬೆರಿ ಸೆಂಟಿಮೆಂಟ್ ಆಲ್ರೆಡಿ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಓನ್ಲಿ ಆನ್ ಸೆಲಾನ್ ರೈಸ್ ಮಾಡ್ಲಿಕ್ಕೆ ಈಸಿ ಸೆಟಪ್ ಇದೆ. ಓಕೆ, ಈಗ ಬಾಯಿಂಗ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೆಲ್ಲಿಂಗ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್, ಫ್ಲಾಟ್, ಎವ್ರಿಥಿಂಗ್. ಓಕೆ, ಕೆಲವೊಮ್ಮೆ ಎಕ್ಸಾಕ್ಟ್ಲಿ ಸರ್ 21,480 21,500 ಹಿಂಗೆ ಎಕ್ಸಾಕ್ಟ್ಲಿ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಆದಷ್ಟು ಇಲ್ಲಿ ಅವಾಯ್ಡ್ ಮಾಡಿ ಸರ್ ಟ್ರೇಡ್ ಮಾಡೋದನ್ನ. ಒಂದ್ ಕಡೆ ಕನ್ಫರ್ಮ್ ಕೊಡಿ, ಮೇಲ್ಗಡೆ ಆದ್ರೂ ಕನ್ಫರ್ಮ್ ಕೊಡಿ, ಓಕೆ ಕೆಳಗಡೆ ಆದ್ರೂ ಕನ್ಫರ್ಮ್ ಕೊಡ್ಲಿ, ದೆನ್ ವಿ ಕ್ಯಾನ್ ಟೇಕ್ ಅ ಟ್ರೇಡ್. ಮಧ್ಯದಲ್ಲಿ ಸಿಕ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ಯಾವ ಕಡೆ ಪೊಸಿಷನ್ ಸಿಗಬೇಕು, ಯಾವ ಕಡೆ ಟ್ರೇಡ್ ಮಾಡ್ತೀನಿ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಅವನು ಕಾಲ್ಸ್ ತಗೋತೀರಿ, ಅವ್ನು ಕೆಳಗಡೆ ಬಂದ್ಬಿಡ್ತಾನೆ, ಪುಟ್ ಕಡೆ ತಗೋತೀರಿ, ಮೇಲ್ಗಡೆ ಹೋಗ್ಬಿಡ್ತಾನೆ, ಈ ರೀತಿ ಕ್ರಿಯೇಷನ್ ಆಗೋದ್ರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಸೊ ನಾಟ್ ಅ ಡೇ ಎವ್ರಿ ಡೇ ನೀವು ಅಪ್ ಪುಟ್ ಆಪ್ಷನ್ ಬೈ ಮಾಡೋದಕ್ಕೆ, ಕಾಲ್ ಆಪ್ಷನ್ ಮಾಡೋದಕ್ಕೆ ಮಾರ್ಕೆಟ್ ಅವಕಾಶ ಕೊಡೋದಿಲ್ಲ. ಕೆಲವೊಮ್ಮೆ ಮಾರ್ಕೆಟ್ ಮೇಲೆ ಕೆಳಗಡೆ ಮಾಡ್ತಿರ್ತಾನೆ. ಸೊ ಈಸಿ ಮಾರ್ಕೆಟ್ ಯಾವಾಗಿದ್ರು ಸರ್ 90 ಡಿಗ್ರಿ ಆಂಗಲ್ ಈ ರೀತಿ ಏನು ಹೋಗುದಿಲ್ಲ. ಯಾವಾಗಲೂ ಏನ್ ಮಾಡ್ತಾನೆ, ಓಕೆ ಈ ರೀತಿ ಒಂದು 30-45 ಡಿಗ್ರಿ ಆಂಗಲ್ ಅಲ್ಲಿ ಸ್ಮೂತ್ ಆಗಿ ಹೋಗ್ತಾನೆ, ಅಂದ್ರೆ ಸಸ್ಟೈನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಬಗ್ಗೆ. ಮತ್ತೆ ಯಾವ ಆಂಗಲ್ ಆದ್ರೂ ಏನಾದ್ರೂ ಕಾಣಬಹುದಾ? ಎಸ್, ಲೆಟ್ಸ್ ಲುಕ್ ಅಟ್ ಹಿಯರ್. ಡೇ ಆಂಗಲ್ ಅಲ್ಲಿ ಒಂದು ಸ್ವಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಿನ್ನೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ನೆ. ಓಕೆ, ಸಿ ಯರ್ ಯಾವ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ, ಸಿ ಎಕ್ಸಾಕ್ಟ್ಲಿ ಇದನ್ನ. ಓಕೆ, ಮಾರ್ಕೆಟ್ ಹೆಂಗಿದೆ ಸರ್, ಈಗ ಬ್ರೇಕ್ ಡೌನ್ ಕೂಡ ಆಗಿದೆ ಅಂತ ನಿಮಗೆ ನಿನ್ನೆ ಕೂಡ ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೆ. ಓಕೆ, ಈಗ ಬ್ರೇಕ್ ಡೌನ್ ಆಗಿದೆ, ಕೆಳಗಡೆ ಬಂದಿದ್ದಾನೆ. ರೀಟೆಸ್ಟ್ ಇಸ್ ಪೆಂಡಿಂಗ್ ಸರ್ 21,500 ನ ರೀಟೆಸ್ಟ್ ಮಾಡಿ ರೆಡ್ ಆಗ್ತಿದ್ದಾನೆ ಅಂದ್ರೆ ಈಸಿ ಟಾರ್ಗೆಟ್ ಇದೆ ಟಿಲ್ 21,000 ಅಂತ ಕಾಣ್ತೀರಿ. ಸೊ ಎಲ್ಲ ಆಂಗಲ್ ಡಿಸ್ಕಷನ್ ಮಾಡಿದ್ವಿ. ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ, ಬಿಕಾಸ್ ಇವತ್ತು ಇದರದ್ದು ಎಕ್ಸ್ಪೈರಿ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ ಸರ್, ಬ್ಯಾಂಕ್ ನಿಫ್ಟಿನಲ್ಲಂತೂ ಈಗ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇದೆ. ನಿನ್ನೆ ಕೂಡ 9% ADR ನಲ್ಲಿ ನೆಗೆಟಿವ್ ಇತ್ತು HDFC ಬ್ಯಾಂಕ್. ನಿನ್ನೆ ಕೂಡ ADR ನಲ್ಲಿ 9% ಇತ್ತು. ಸೊ ಕಂಟಿನ್ಯೂಲಿ 2 ದಿನ ಟೋಟಲಿ 7% 8% ಬೀಳೋದ್ರಿಂದ 15% HDFC ಬ್ಯಾಂಕ್ ಬಿದ್ದಿದೆ. ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ಪ್ರೆಷರ್ ಅಲ್ಲಿ ಬಂದಿದೆ. ಇನ್ನೊಂದು ಆಂಗಲ್ ಏನ್ ಡಿಸ್ಕಷನ್ ಮಾಡಿದ್ ಬಂದ್ರೆ ಸರ್, ಅರ್ಲಿಯರ್ ರಿಜೆಕ್ಷನ್ ಲೆವೆಲ್ ಬ್ರೇಕ್ಔಟ್ ಆಗಿದ್ದ. ಮತ್ತೆ ನೋಡಿ ಸರ್, ಮಾರ್ಕೆಟ್ ಆಲ್ಮೋಸ್ಟ್ ಅದನ್ನ ಟಚ್ ಆಗ್ಲಿಕ್ಕೆ ಬಂದು ಕೆಳಗಡೆ ಬಂದಿದ್ದಾನೆ. ಅಂದ್ರೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ 46,250 ಲೆವೆಲ್ ಅಥವಾ 46,300 ಲೆವೆಲ್ ಈಸ್ ಮೇಜರ್ ರೆಸಿಸ್ಟೆನ್ಸ್ ನೌ ಟು ಗೋ ಅಪ್ ಸೈಡ್ ಅಂತ ಗೊತ್ತಾಗ್ತದೆ. ಓಕೆನಾ, ಡನ್. ಇನ್ನೊಂದು ಲೆವೆಲ್ ಇಲ್ಲಿ ಹಾಕೊಂಡಿದ್ದೇನೆ ಸರ್, ಇದೇನದು ಅಂತ ತಿಳ್ಕೊಟ್ರೆ ಅರ್ಲಿಯರ್ ಸಪೋರ್ಟ್ ಲೆವೆಲ್ ಸರ್. ಇಲ್ಲಿ ರಿಜೆಕ್ಷನ್ಸ್ ಆಗಿದ್ದು ಸಪೋರ್ಟ್ ತಗೊಳ್ಳೋ ಕೆಲಸ ಆಗಿದೆ. ಇಲ್ಲ ಸರ್, ಇದು ಒಂದು ಕ್ಯಾಂಡಲ್ ಏನಾದ್ರು ಸಪೋರ್ಟ್ ಆಗಿ ತಗೊಂಡಿದ್ರಿಂದ ಇದನ್ನ ಸಪೋರ್ಟ್ ಅಂತ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ದಟ್ ಇಸ್ 45,450 ಲೆವೆಲ್. ಓಕೆ, ಇನ್ನೊಂದು ಆಂಗಲ್ ಅಲ್ಲಿ ಏನೋ ನಿಮ್ಗೆ ಕಾಣ್ತದ ನೋಡ್ಕೊಳ್ಳಿ ಸರ್. ಈಗ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬಿಡ್ತೀನಿ. ಎಕ್ಸಾಕ್ಟ್ಲಿ ಇಟ್ ವಿಲ್ ಕೋಇನ್ಸೈಡಲೈಸ್. ಓಕೆ, ಕೋಇನ್ಸೈಡ್ ಹೆಂಗೆ ಆಗ್ತದೆ ನೋಡ್ಕೊಳ್ಳಿ. ಎಸ್, ಎಕ್ಸಾಕ್ಟ್ಲಿ ಮಾರ್ಕೆಟ್ ನೋಡಿ ಸರ್, ಟ್ರೆಂಡ್ ಲೈನ್ ಪ್ರಕಾರ ಇಲ್ಲಿ ಸಪೋರ್ಟ್ ತಗೊಳ್ತಿದ್ದಾನೆ. ಸೊ 45,450 ಅಥವಾ 45,500 ಇಸ್ ಮೇಜರ್ ಸಪೋರ್ಟ್ ಅಂತ ಗೊತ್ತಾಗ್ತದೆ ಟ್ರೆಂಡ್ ಲೈನ್ ಪ್ರಕಾರ. ಮತ್ತು ಈಗ ನಾವು ಹಾಕೊಂಡಿದ್ವಲ್ಲ ಸಪೋರ್ಟ್ ಲೈನ್ ಪ್ರಕಾರ ಕೂಡ ಗೊತ್ತಾಗ್ತದೆ. ಸೊ ಮಾರ್ಕೆಟ್ ಇದನ್ನ ಬ್ರೀಚ್ ಆಗೋದು ಸ್ವಲ್ಪ ನಾಜೂಕ್ ಇದೆ ಅಥವಾ ಕಷ್ಟ ಇದೆ ಅಂತ ಅನ್ಬೋದು. ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಮಾಡಿದಾನಂದ್ರೆ ನಿಫ್ಟಿ ಒಳಗೂ ಕೂಡ ನಿಮ್ಗೆ ಏನಾಗುತ್ತೆ, ಬ್ರೇಕ್ ಡೌನ್ ಕಾಣುತ್ತೆ, ಬಿಕಾಸ್ ಹೆವಿ ವೇಟ್ ಇದೆ ಬ್ಯಾಂಕ್ ನಿಫ್ಟಿಗೆ. ಸೊ ಅವಾಗ ಮಾರ್ಕೆಟ್ ಈಸಿಲಿ 44,000 ವರೆಗೂ ಬಾರುವ ಸಾಧ್ಯತೆ ಇದೆ ಈ ಇಂಟೆನ್ಸಿಟಿ ನೋಡಿದ್ರೆ. ಒನ್ ಡೇ ನಿಮ್ಗೆ ಈ ರೀತಿ ಶಾರ್ಟ್ ಕವರಿಂಗ್ ಕಾಣುತ್ತೆ. ಮಾರ್ಕೆಟ್ ಯಾವಾಗ್ಲೂ ಈ ರೀತಿ ಬೀಳೋದಿಲ್ಲ, ಸ್ವಲ್ಪ ಶಾರ್ಟ್ ಕವರಿಂಗ್ ಆಗುತ್ತೆ, ಮತ್ತೆ ಕೆಳಗಡೆ ಬರ್ತದೆ. ಸೊ ಆ ರೀತಿ ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಫಾಲ್ ಅಂತ ಇದೆ. ಇನ್ ಕೇಸ್ 45,450 ಕೆಳಗಡೆ ಹೋದ್ರೆ ಲೋವರ್ ಹೈ ಆದ್ರೆ ಟ್ರೇಡ್ ಮಾಡ್ತೀರಿ. ಡನ್. ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಏನ್ ಮಾಡ್ತೀರಿ, 20 ಡೇ ಮೂವಿಂಗ್ ಎವರೇಜ್ 50 ಡೇ ಮೂವಿಂಗ್ ಎವರೇಜ್ ಏನಾಗಿದೆ. ಸಿ 20 ಡೇ ಮೂವಿಂಗ್ ಎವರೇಜ್ ಅಂತೂ 47,672 ಇದೆ. ಆಮೇಲೆ 50 ಡೇ ಮೂವಿಂಗ್ ಎವರೇಜ್ 46,304 ಇದೆ. ಮಾರ್ಕೆಟ್ ನಿಮಗೆ ಇವತ್ತು ಅಲ್ಲೇ ಆಲ್ಮೋಸ್ಟ್ ಅಪ್ರೋಚ್ ಆಗಿದೆ ನೋಡ್ಕೊಂಡು 46,304 ಹತ್ರ ಬಂದಿದ್ದಾನೆ. ಬಟ್ ನೀವೆಲ್ಲ ಬುಲಿಶ್ನೆಸ್ ಥಿಂಕ್ ಮಾಡಿರ್ತೀರಿ, ಬಟ್ ಮಾರ್ಕೆಟ್ ಬುಲಿಶ್ನೆಸ್ ಥಿಂಕ್ ಮಾಡಿರೋದಿಲ್ಲ. ಸೊ ನೀವೇನ್ ಮಾಡ್ತೀರಿ, ಎಸ್ ಮಾರ್ಕೆಟ್ ಈ ರೀತಿ ಗ್ರೀನ್ ಕ್ಯಾಂಡಲ್ ಆಗ್ತಿದೆ ಕೆಳಗಡೆ ಅಂತ ಹೇಳಿ ರ್ಯಾಲಿ ಮಿಸ್ ಆಗ್ತಿದೆ ಅಂತ ಎಂಟ್ರಿ ಕೂತ್ಕೋತೀರಿ. ನೋ ಸರ್, ಯು ಹ್ಯಾವ್ ಟು ಬಿ ಅಪರ್ಚುನಿಟಿಸ್ಟ್. ಓಕೆ, ಎಲ್ಲಿ ಎಂಟ್ರಿ ಸಿಗ್ಬೋದು ನೋಡ್ಕೊಡ್ರಿ, ಆವಾಗ ಎಂಟ್ರಿ ತಗೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಸೊ ಇಂಟ್ರಾಡೇ ಒಳಗೂ ಕೂಡ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಈಸಿ ಎಂಟ್ರಿ ಸಿಗ್ತಾ ಇತ್ತಲ್ಲ ನೋಡ್ಕೊಡ್ರಿ. ಎಸ್, ಇಸ್ ದಿಸ್ ರಾಟ್? ಓಕೆ, ನೋಡ್ಕೊಡ್ರಿ. ಟ್ರೆಂಡ್ ಲೈನ್ ಬ್ರೇಕ್ ಡೌನ್, ರೀಟೆಸ್ಟ್ ಗ್ರೀನ್ ಕ್ಯಾಂಡಲ್ ಅಂಡ್ ಗೋ. ಸೊ ಈಸಿ ಇತ್ತು ಸರ್ ಟ್ರೇಡ್ ತಗೊಳ್ಳಿಕ್ಕೆ. ಬಟ್ ಬಹಳ ಜನ ಇದನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಇದನ್ನ ಬ್ಯಾಂಕ್ ನಿಫ್ಟಿ ಬಗ್ಗೆ ಟ್ರೇಡ್ ಮಾಡೋದ್ ಬಗ್ಗೆ ನಾನು ಯಾವ್ದು ಪೋಸ್ಟ್ ಮಾಡಲ್ಲ, ಬಿಕಾಸ್ ನಾನು ಇದರೊಳಗೆ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೆ, ಜಾಸ್ತಿ ಆಪ್ಷನ್ ಸೆಲ್ಲಿಂಗ್ ನಿಫ್ಟಿ ಒಳಗಡೆ ಕಾನ್ಸಂಟ್ರೇಟ್ ಮಾಡಿದ್ದೆ. ಎನಿವೆ, ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ, 30 ಮಿನಿಟ್ಸ್ ಹಾಕೋರಿ. 30 ಮಿನಿಟ್ಸ್ ಹಾಕೊಂಡ್ರೆ ನಿಮ್ಗೆ ಒಂದು ಲೆವೆಲ್ಸ್ ಕ್ರಿಯೇಟ್ ಆಗ್ತದೆ ನೋಡ್ಕೊಡ್ರಿ. ಏನಪ್ಪಾ ಲೆವೆಲ್ಸ್ಗಳಂದ್ರೆ, ಒಂದು 45,450 ಬ್ರೇಕ್ ಡೌನ್ ಆದ್ರೆ ಈಸಿ ಟ್ರೇಡ್ ಒಂದು. ಇಲ್ಲ ಇದ್ರ ಮೇಲ್ಗಡೆ ಹೋದ್ರೆ ನಿಮ್ಗೆ ಏನಾಗುತ್ತೆ, ಸ್ವಲ್ಪ
ಕಷ್ಟ ಇದೆ, ಬಿಕಾಸ್ ಸೆಲ್ಲರ್ಸ್ ಇಲ್ಲಿ ಆಕ್ಟಿವ್ ಇದೆ ಅಂತ ಗೊತ್ತಾಗ್ತದೆ. 45,300 ಇಲ್ಲಿಂದ ಬಾಯರ್ಸ್ ಇದ್ದಾರೆ. ಮಧ್ಯದಲ್ಲಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ನಿಮಗೆ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ರೇಟ್ ಮಾಡಬಹುದು. ಆಪ್ಷನ್ಸ್ ನಿಮಗೆ ಅಷ್ಟು ದುಡ್ಡು ಕೊಡುವ ಸಾಧ್ಯತೆ ಕಡಿಮೆ ಇದೆ, ಬಿಕಾಸ್ ಶುಕ್ರವಾರ ದಿನ ಅಂದ್ರೆ ಶನಿವಾರ ರವಿವಾರದ 2 ದಿನದ ತೀಟಾ ಡಿಕೆ ಒಂದು ದಿನದಲ್ಲಿ ಆಗ್ತಿರ್ತದೆ. ಇನ್ನೊಂದೇನಪ್ಪಾ ಅಂದ್ರೆ 2 ದಿನದ IV ಕಂಟಿನ್ಯೂಸ್ಲಿ ಏರಿದ್ರಿಂದ 10-12%. ನಾಳೆ ಇಂಡಿಯಾ ವಿಕ್ಸ್ ಡಿಕೆ ಆಗುವ ಚಾನ್ಸಸ್ ಇದೆ. ಆಸ್ ಆಫ್ ನಾವು ನಿನ್ನೆಗೆ ಇದು ಕಂಪೇರ್ ಮಾಡಿದ್ರೆ 6% ಡಿಕೆ ಆಗಿದೆ. ಸೊ ನಾಳೆ ಕೂಡ ಒಂದು ಅರೌಂಡ್ 6% ಡಿಕೆ ಆದ್ರೆ ನಿಮ್ಮ ಆಪ್ಷನ್ ಪ್ರೈಸ್ ಆಟೋಮೆಟಿಕಲಿ ಡಿಕೆ ಆಗುತ್ತೆ. ಇನ್ ಕೇಸ್ ನಿಮ್ಮ ಡೈರೆಕ್ಷನ್ ಅಲ್ಲೂ ಮಾರ್ಕೆಟ್ ಹೋದ್ರು ಕೂಡ ದುಡ್ಡು ಆಗುದಿಲ್ಲ. ಸೊ ಬಿ ಕೇರ್ಫುಲ್ ಆಪ್ಷನ್ಸ್ ಟ್ರೇಡಿಂಗ್ ನಾಳೆ ಮಾಡುವುದಕ್ಕಿಂತ ಮುಂಚೆ. ಓಕೆ, ಇಲ್ಲಿ ಬೇಡ ಅಂದೆ. ಓಕೆ, ಇಲ್ಲ ಇನ್ ಕೇಸ್ 45,264 ರೀಚು ಆಗಿದ್ದಾನೆ ಅಂದ್ರೆ ದೆನ್ ಈಸಿ ಟ್ರೇಡ್ ಸರ್, ಬಿಕಾಸ್ ಅರ್ಲಿಯರ್ ಏನಾಗಿದೆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡಿದಾನೆ, ವಾಪಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ರೆಡಿ ಇದೆ ಅಂತ ತಿಳ್ಕೊತೀರಿ. ದೆನ್ 46,600 46,800 ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ. ಓಕೆ, ಇಲ್ಲ ಕೆಲವೊಮ್ಮೆ ಗ್ಯಾಪ್ ಅಪ್ ಆಗಿದೆ ಅಂದ್ರೆ ಸರ್ 45,755 ಕ್ಲೋಸ್ ಆಗಿದ್ದಾನೆ. ಗ್ಯಾಪ್ ಅಪ್ ಅಂದ್ರೆ ಸರ್ ತಿಳ್ಕೊಡ್ರಿ ಎಷ್ಟು ಗ್ಯಾಪ್ ಅಪ್, ಅರೌಂಡ್ 500 ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾನೆ. ಸೊ ಆ ಟೈಮ್ ನಲ್ಲಿ ಏನ್ ಮಾಡ್ತೀರಿ, ಮಾರ್ಕೆಟ್ ನಿಮಗೆ ಹೈಯರ್ ಲೋ ಮಾಡದಂದ್ರೆ ಈಸಿ ಸೆಟಪ್ ಸಿಗುತ್ತೆ. 46,600 46,800 ಸಿಗ್ತದೆ. ಆಪ್ಷನ್ಸ್ ಪ್ರೈಸ್ ಬಹಳ ಹೆವಿ ಕಾಸ್ಟ್ಲಿ ಆಗಿದೆ ಪ್ರೀಮಿಯಂ ನಲ್ಲಿ ನೋಡಿದ್ರೆ. ಸೊ ನಾಳೆ ಡೀಟಾ ಡಿಕೆ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ಸೊ ಅವಾಯ್ಡ್ ಮಾಡಿ ಆಪ್ಷನ್ಸ್ ಟ್ರೇಡಿಂಗ್. ಓಕೆ, ಅಂದ್ರೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೊಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡ್ತೀರಿ ಅಂತೇಳಿ. ಓಕೆ, ಮಾರ್ಕೆಟ್ ಏನಾದ್ರೂ ನಿಮ್ಗೆ ಮೇಲ್ಗಡೆ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ವೈ ನೀವ್ ಯಾಕೆ ಆಪ್ಷನ್ ಬೈ ಮಾಡ್ತೀರಿ, ಬುಲ್ ಕಾಲ್ ಸ್ಪ್ರೆಡ್ ಮಾಡಿ. ಲೈಕ್ 46,200 ಕಾಲ್ ತಗೊಳ್ತೀರ ಅಂತ ತಿಳ್ಕೊಂಡು ನಿಮ್ಮ ಮೈಂಡ್ ನಲ್ಲಿ ಇದೆ ಕಾಲ್ ತಗೋಬೇಕು ಅಂದ್ರೆ. ಸೊ ಅದಕ್ಕೆ ಏನ್ ಮಾಡ್ತೀರಿ, 46,400 ಕಾಲ್ ನ ಒಂದು ಸೆಲ್ ಮಾಡ್ಬಿಡಿ. ಓಕೆ, ಇಲ್ಲೇನಾಗುತ್ತೆ ಅಂದ್ರೆ IV ನ್ಯೂಟ್ರಲ್ ಆಗುತ್ತೆ, ಇಂಪ್ಲಾಯ್ಡ್ ವಾಲಟಿಲಿಟಿ. ಸೊ ಆಪ್ಷನ್ಸ್ ಅಲ್ಲಿ ಡಿಕೆ ಆಗೋದ್ರಿಂದ ನೀವು ಏನದು ಬಚಾವ್ ಆಗಬಹುದು. ಓಕೆ, ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ಬಟ್ ಲಿಮಿಟೆಡ್ ಲಾಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಇದು ಆರಾಮ್ಸೆ ನೀವು ರಿಸ್ಕ್ ಫ್ರೀ ಅಂದ್ರೆ ಆಲ್ಮೋಸ್ಟ್ ರಿಸ್ಕ್ ಕಡಿಮೆ ಆದ್ರೂ ಮಾಡಬಹುದು ಈ ಸ್ಟ್ರಾಟಜಿ ಮಾಡಿದ್ರೆ. ಓಕೆ, ಕೆಳಗಡೆ ಬಿಡ್ತಾ ಅಂದ್ರೆ ಆಬ್ವಿಯಸ್ಲಿ ಇಂಟೆನ್ಸಿಟಿ ಜಾಸ್ತಿ ಆಗ್ಬಹುದು, ಅವಾಗ IV ಜಾಸ್ತಿ ಆಗ್ತದೆ ನೋಡಿ ಕಂಪೇರ್ ಮಾಡಿ ನೀವು ಇಲ್ಲಿ ಟ್ರೇಡ್ ತಗೊಳ್ಳಿ, ಅಡ್ಡಿ ಇಲ್ಲ. ಓಕೆ, ಕೆಲವೊಮ್ಮೆ ಗ್ಯಾಪ್ ಡೌನ್ ಆದಂದ್ರೆ ಡೋಂಟ್ ವರಿ ಸರ್, ಗ್ಯಾಪ್ ಡೌನ್ ಆದ್ರೆ ಈಸಿ ಇರುತ್ತೆ. 45,450 ಕೆಳಗಡೆ ಓಪನ್ ಆಗ್ಲಿ. ಸೊ ಮಾರ್ಕೆಟ್ ಏನ್ ಮಾಡ್ತಾನೆ ಮತ್ತೆ ಅಪ್ರೋಚ್ ಮಾಡಿ ಕೆಳಗಡೆ ಬೀಳಬಹುದು, ಒನ್ ಆಫ್ ದ ಪಾಸಿಬಿಲಿಟಿ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಈ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಲೋವರ್ ಹೈ ಮಾಡಿ ಕೆಳಗಡೆ ಬೀಳ್ತಾ ಹೋಗ್ತಾ 44,800 44,500 44,000 ಈ ರೀತಿ ಟಾರ್ಗೆಟ್ ಮಾಡಬಹುದು. ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಇಲ್ಲೇ ಆದ್ರೂ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ. ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಇಲ್ಲೇ ಸಿಗ್ತೀರಾ ಅಂದ್ರೂ ಬೈ ಮಾಡಿದ್ರು ಕೂಡ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಬಟ್ ಇನ್ ಕೇಸ್ ಇಲ್ಲಿ ಬಂದಿದ್ದಾನೆ ಮಾರ್ಕೆಟ್ ಟ್ರಾವೆಲಿಂಗ್ ಮಾಡಿ, ಇಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿ ಬಂದಿದ್ದಾನೆ 46,264, ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಇನ್ ಕೇಸ್ ಏನಾದ್ರು ನಿಮ್ಗೆ ಯಾವ್ದಾದ್ರು ಪ್ಯಾಟರ್ನ್ ಸಿಗ್ತಾ ಇದೆ, ಲೋವರ್ ಆಗ್ತಿದೆ, ಡಬಲ್ ಟಾಪ್ ಪ್ಯಾಟರ್ನ್ ಆಗ್ತಿದೆ, ದೆನ್ ಯು ಕ್ಯಾನ್ ಟೇಕ್ ಅ ಸೆಲ್ ಪೊಸಿಷನ್, ಬಿಕಾಸ್ ಅರ್ಲಿಯರ್ ರೆಸಿಸ್ಟೆನ್ಸ್ ರಿಆಕ್ಟಿವೇಟ್ ಆಗಿದೆ ಅಂತ ಗೊತ್ತಾಗಿದೆ ನಿಮ್ಗೆ ಇಲ್ಲಿ. ಸೊ ಈ ರೀತಿ ಬ್ಯಾಂಕ್ ನಿಫ್ಟಿ ಒಳಗೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತೇಳಿ. ಸೊ ಆಪ್ಷನ್ ಚೈನ್ ನೋಡಿದ್ರೆ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಗೊತ್ತಾಗ್ಬೋದಾ ನೋಡ್ಕೊಳ್ರಿ. ಈಗ ಮಂತ್ಲಿ ಎಕ್ಸ್ಪೈರ್ ಇದೆ 25 ಜನವರಿಗೆ. ಸೊ ಅದರದೇ ನಾವು ಆಪ್ಷನ್ ಚೈನ್ ನೋಡ್ತಿದೀವಿ. 45,700 ಆಸ್ಪಾಸ್ ಎಲ್ಲಿ ಹೈಯೆಸ್ಟ್ ಇದೆ, ಎಸ್ 46,000 ಇದೆ. ಓಕೆ, 46,000 ಇದೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು 46,000 ಹತ್ರ ಬಂದ್ರು ಕೂಡ ಸೆಲ್ಲಿಂಗ್ ಪೊಸಿಷನ್ಸ್ ಆಗಬಹುದು. ಬಿಕಾಸ್ ನಾವೀಗ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಏನ್ ಡಿಸ್ಕಷನ್ ಮಾಡಿದ್ವಿ, 46,264 ಇದೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಇನ್ ಕೇಸ್ ಅದನ್ನ ಬ್ರೀಚ್ ಆದ್ರೆ ಮಾತ್ರ ಮೇಲ್ಗಡೆ ಹೋಗ್ಬೋದು. ಬಟ್ ಅದಕ್ಕಿಂತ ಮುಂಚೆನೆ ನಿಮ್ಗೆ ಹೆವಿ ಕಾಲ್ ರೇಟಿಂಗ್ ಕಾಣ್ತಾ ಇದೆ. ಸೊ ಪಾಸಿಬಿಲಿಟಿ ಅಬೌವ್ 46,000 ಹೋಗೋದು ಸ್ವಲ್ಪ ಡಿಮ್ ಅನಿಸ್ತಾ ಇದೆ. ಇನ್ ಕೇಸ್ ಇದನ್ನ ಬ್ರೇಕ್ ಆದ್ರೆ 46,300 ಅಂತೂ ಕಾಣುವ ಸಾಧ್ಯತೆ ನಿಮಗೆ ಜಾಸ್ತಿ ಇದೆ, ಅಲ್ಲಿಂದ ಮಾರ್ಕೆಟ್ ಬೀಳಬಹುದು. ಓಕೆ, ಇಲ್ಲ ಕೆಳಗಡೆ ನೋಡಿ ಸರ್ 45,500 ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲೇ ನಿಂತ್ಕೊಂಡಿದ್ದಾನೆ. ಅಲ್ಲಿ ಒಂದು ಪುಟ್ ರೈಟ್ ನಲ್ಲಿ ಹೈಯೆಸ್ಟ್ OI ಇದೆ. ಇನ್ ಕೇಸ್ ಅದನ್ನ ಬ್ರೀಚ್ ಆಗ್ಬಿಟ್ರೆ ನೆಕ್ಸ್ಟ್ ನಿಮಗೆ OI ಡೇಟಾ ಯಾವ್ದು ಇಲ್ಲವೇ ಇಲ್ಲ, ಡೈರೆಕ್ಟ್ 45,000 ಅಂತ ಕಾಣ್ತಾ ಇದೆ. ಸೊ ಕೆಳಗಡೆ ಸಿಕ್ಕರೆ ಈಸಿ ಟ್ರೇಡ್ ಸೆಟಪ್ ಅಂತ ಕಾಣ್ತದೆ ಯೂಸಿಂಗ್ OI, ಯೂಸಿಂಗ್ ಟೆಕ್ನಿಕಲ್ ಚಾರ್ಟ್. ಗೊತ್ತಾಯ್ತಾ? ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್? ಓಕೆ, OI ಡೇಟಾ ಬಗ್ಗೆ ಆಪ್ಷನ್ ಚೈನ್ ಯಾವ ರೀತಿ ಲೈವ್ ಆಗಿ ಓದಕ್ ಬರಲ್ಲ ಅಂದ್ರೆ ಟೆಕ್ನಿಕಲ್ ಚಾರ್ಟ್ ಬಗ್ಗೆ ನೀವು ಏನ್ ಮಾಡಿದೆ ಅಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಓದ್ಕೋಬಹುದು. ಓಕೆ, ಫಿನ್ ನಿಫ್ಟಿ ನೋಡಿ ಸರ್ ಏನಾಗ್ಬೋದು. ಓಕೆ, ಫಿನ್ ನಿಫ್ಟಿ ನೋಡಿ ಸರ್, ಫಿನ್ ನಿಫ್ಟಿ ಬಗ್ಗೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಸರ್ ಬ್ಯಾಂಕ್ ನಿಫ್ಟಿ ತರಾನೇ ಇದು ವರ್ಕ್ ಆಗುತ್ತೆ, ಬಿಕಾಸ್ ಫೈನಾನ್ಷಿಯಲ್ ಸ್ಟಾಕ್ಸ್ ಎಲ್ಲ ನೋಡಿ ಸರ್ ಆಲ್ಮೋಸ್ಟ್ ಚಾರ್ಟ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಎನಿವೇ ನಿಮ್ಗೆ ಏನ್ ಮಾಡ್ತೀನಿ ನಾನು ಇಂಪಾರ್ಟೆಂಟ್ ಅಂದ್ರೆ ಮೂವಿಂಗ್ ಎವರೇಜ್ ಹಾಕ್ತೀನಿ. ಫಸ್ಟ್ಗೆ ಮೂವಿಂಗ್ ಎವರೇಜ್ ಹಾಕಿದ್ರೆ 20 ಮತ್ತೆ 50 ಡೇ ಮೂವಿಂಗ್ ಎರಡು ಕೆಳಗಡೆ ಮಾರ್ಕೆಟ್ ನಿಂತ್ಕೊಂಡಿದೆ. ಒಂದು ಎರಡನೇ ದಿನೊಂದು ಏನಪ್ಪಾ ಅಂದ್ರೆ ನೀವು ಮಾರ್ಕೆಟ್ ನೋಡಿ ಸರ್ ಇಲ್ಲೊಂದು ಸಪೋರ್ಟ್ ತರ ಡ್ರಾ ಮಾಡಿದ್ದೀನಿ. ಅರ್ಲಿಯರ್ ಇದನ್ನು ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದು, ಇಷ್ಟು ಗ್ಯಾಪ್ ಕ್ರಿಯೇಟ್ ಮಾಡಿ ಮೇಲ್ಗಡೆ ಹೋಗಿದ್ದಾನೆ. ಮಾರ್ಕೆಟ್ ಎಕ್ಸಾಕ್ಟ್ಲಿ ಸಪೋರ್ಟ್ ತಗೊಂಡಿದ್ದಾರೆ.
ಓಕೆ, ಈಗ ಇನ್ವರ್ಟೆಡ್ ಹ್ಯಾಮರ್ ತರ ಇದೆ, ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇದು ಇನ್ವರ್ಟೆಡ್ ಹ್ಯಾಮರ್ ತರ ಇದೆ. ಇನ್ ಕೇಸ್ ಏನಾದ್ರು ಗ್ರೀನ್ ಕ್ಯಾಂಡಲ್ ಮಾಡಿಬಿಟ್ಟ ಅಂತ ತಿಳ್ಕೊಡ್ರಿ, ಈವನ್ ಬ್ಯಾಂಕ್ ನಿಫ್ಟಿಲ್ ಮಾಡಿದ್ರೆ ಮಾರ್ಕೆಟ್ ಓಕೆ ಡೌನ್ ಟ್ರೆಂಡ್ ಬಂದಿದ್ದಾನೆ, ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ಸ್ಟಾಪ್ ಆಗಿದೆ, ಮಾರ್ಕೆಟ್ ಇನ್ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡ್ತಾನೆ, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀರಿ. ಆಫ್ಟರ್ ದ ಕ್ಲೋಸ್ ಅಥವಾ ಬಿಫೋರ್ ದ ಕ್ಲೋಸ್ ಯು ಕ್ಯಾನ್ ಟೇಕ್ ದ ಪೊಸಿಷನ್ ಟು ದ ಅಪ್ಸೈಡ್. ಇನ್ ಕೇಸ್ ಆ ರೀತಿ ಆಗ್ತಾ ಇದ್ರೆ ಮಾರ್ಕೆಟ್ ಇನ್ ಕೇಸ್ 20,300 ಏನಾದ್ರು ರೀಚ್ ಮಾಡ್ತಿದ್ದಾನೆ, ಲೋವರ್ ಆಗಿ ಮಾಡ್ತಿದ್ದಾನೆ ಅಂದ್ರೆ ಈಸಿಲಿ 20,000 ಅಂತೂ ಸಿಗೋ ಚಾನ್ಸ್ ಇದೆ ಯೂಸಿಂಗ್ ದ ಡೇ ಆಂಗಲ್ ಪ್ಯಾಟರ್ನ್. ಓಕೆ, ಇದಂತೂ ಗೊತ್ತಾಯ್ತಾ. 30 ಮಿನಿಟ್ಸ್ ಬರ್ರಿ, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಸಣ್ಣ ಟೈಮ್ ಫ್ರೇಮ್ ಅಲ್ಲಿ ಮಾಡಿದ್ರೆ ಏನ್ ಗೊತ್ತಾಗ್ತದೆ ನೋಡ್ಕೊಳ್ರಿ. ಸೊ ಇದನ್ನ ನಾನು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಗಳನ್ನ ತೆಗೆದಾಕ್ಬಿಡ್ತೀನಿ, ಸೊ ದಟ್ ವಿಲ್ ಬಿ ನಾಟ್ ಬಿ ಕನ್ಫ್ಯೂಷನ್. ಓಕೆ, ಇಲ್ಲಿ ನೋಡ್ರಿ ಸರ್, ಟ್ರೆಂಡ್ ಲೈನ್ ಹಾಕ್ತೀನಿ. ಓಕೆ, ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ನಿಮಗೆ ಇಲ್ಲಿ ಆಸ್ಪಾಸ್ ಬಂದು ಕುತ್ಕೊಂಡಿದೆ. ಓಕೆ, ಎಕ್ಸಾಕ್ಟ್ಲಿ ಹಾಕ್ಬೇಕಂತಿಲ್ಲ, ಸ್ವಲ್ಪ ಕ್ರೂಡ್ ಹಾಕಿದ್ರು ನಡೀತದೆ, ಬಿಕಾಸ್ ನಾವು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಟು ಬಿ ಟಚ್ಡ್. ಯಾವಾಗಿದ್ರು ಟ್ರೆಂಡ್ ಲೈನ್ ನಾವು ಮ್ಯಾಕ್ಸಿಮಮ್ ಪಾಯಿಂಟ್ ಟಚ್ ಆಗುವುದನ್ನೇ ನಾವು ಮಾಡಬೇಕು. ನೋಡ್ರಿ, ಮಾರ್ಕೆಟ್ ಈಗ ಟ್ರೆಂಡಿ ಡೌನ್ ಸೈಡ್ ಅಂತ ಕಾಣ್ತಾ ಇದೆ. ಓಕೆ, ಮಾರ್ಕೆಟ್ 20,250 ಲೆವೆಲ್ ಏನದಲ್ಲ, ಇದು ರೀಚ್ ಮಾಡಿದ್ರೆ ನಿಮ್ಮ ಮಾರ್ಕೆಟ್ ಈಸಿಲಿ 20,000 ವರೆಗೂ ಬರುವುದು ಚಾನ್ಸಸ್ ಇದೆ. ಇಲ್ಲ ಮಾರ್ಕೆಟ್ ಇದ್ ಮೇಲ್ಗಡೆ ಹೋಲ್ಡ್ ಮಾಡ್ತಂದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ ಏನಂದ್ರೆ ಮಾರ್ಕೆಟ್ ನಿಮಗೆ ರಿಜೆಕ್ಷನ್ ಫೇಸ್ ಮಾಡಬಹುದು ಟಿಲ್ 20,600 ವರೆಗೂ. ಮಾರ್ಕೆಟ್ ಬರ್ತಾನೆ ಸ್ಪೀಡ್ ಆಗಿ ಎಷ್ಟು ಬರೋದಿಲ್ಲ, ಅಥವಾ ಸ್ಲೋಲಿ ಬರೋ ಚಾನ್ಸಸ್ ಇದೆ. ಓಕೆ, ಇದು ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಇದರ ಡಿಕೆ ಜಾಸ್ತಿ ಇರ್ತದೆ. ಓಕೆ, ಬಿಕಾಸ್ 2 ದಿನದ ರಜೆ ಇರೋದ್ರಿಂದ ಅದ್ರದ್ದು ಡಿಕೆ ತಿನ್ಬೇಕಾಗ್ತದೆ. ಸೊ ಮಾರ್ಕೆಟ್ ಸ್ಲೋಲಿ ಮೊಮೆಂಟಮ್ ಆಗಿದ್ರೆ ನಿಮಗೆ ಇಲ್ಲಿ ಯಾವುದೇ ದುಡ್ಡು ಆಗೋದಿಲ್ಲ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದ್ರಿಂದ. ಸೊ ಪ್ರೊವೈಡೆಡ್ ನೀವು ಏನ್ ಮಾಡ್ತೀರಿ, ಯಾವ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಅನಿಸುತ್ತೆ ಮಂಗಳವಾರ ದಿನವರೆಗೂ ಮಾರ್ಕೆಟ್ 20,600 ವರೆಗೂ ಬರ್ಬೋದಂದ್ರೆ ಯು ಕ್ಯಾನ್ ಕ್ರಿಯೇಟ್ 20,300 ಒಂದು ಕಾಲ್ ಬೈ ಮಾಡ್ತೀರಿ. ಓಕೆ, 20,600 ಕಾಲ್ ಸೆಲ್ ಮಾಡ್ತೀರಿ. ಓಕೆ, ಇದೊಂದು ಏನಾಗುತ್ತೆ, ನಿಮಗೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ. ಇಲ್ಲ ಅಂದ್ರೆ 20,600 2 ಕಾಲ್ ಸೆಲ್ ಮಾಡಿ, 20,300 1 ಕಾಲ್ ಬೈ ಮಾಡಿ, ಮೇಲ್ಗಡೆ ಇನ್ನೊಂದು 300 ಪಾಯಿಂಟ್ ಹೋಗಿ 20,900 ಕಾಲ್ಗೆ ಒಂದು ಬೈ ಮಾಡಬಹುದು. ಇದೇನಾಗುತ್ತೆ, ಐರನ್ ಫ್ಲೈ ಸ್ಟ್ರಾಟಜಿ ಆಗುತ್ತೆ. ಈ ರೀತಿ ಏನ್ ಮಾಡಬಹುದು, ಸ್ಟ್ರಾಟಜಿ ಮಾಡಿ ಕಡಿಮೆ ಲಾಸ್ ಅನ್ನ ಮತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿರೋ ಸ್ಟ್ರಾಟಜಿನ ಮಾಡಿ ಇಟ್ಕೋತೀರಿ. ಓಕೆ, ಇನ್ ಕೇಸ್ ಇಫ್ ಯು ಆರ್ ಫೇಸಿಂಗ್ ಪ್ರಾಬ್ಲಮ್ ಅಬೌವ್, ಇಲ್ಲ ಕೆಳಗೆ ನೋಡಿದ್ರೆ ಈಸಿ ಇದೆ. ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಇದನ್ನ ಸಸ್ಟೈನ್ ಆಗೋದು ಆಲ್ಮೋಸ್ಟ್ ಪಾಸಿಬಿಲಿಟಿ ಲೆಸ್ ಇದೆ. ಬಿಕಾಸ್ ನೋಡಿ ಸರ್, ಇದು ಮಾರ್ಕೆಟಿನ ಏನೋ ಹೋಲ್ಡ್ ಮಾಡ್ಬೇಕಂದ್ರೆ ದೀಸ್ ಆರ್ ದ ಹ್ಯೂಜ್ ಸೆಲ್ಲಿಂಗ್ ಆಗಿದೆ, ಗ್ಯಾಪ್ ಡೌನ್ ಆಗ್ತಾ ಬಂದಿದ್ದಲ್ಲ. ಮಾರ್ಕೆಟ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಈಸಿಲಿ ಹೋಗ್ಬೋದು. ಸೊ ಆಪ್ಷನ್ ಟ್ರೇಡಿಂಗ್ ಮಾಡೋದ್ ಬದಲು ಆಪ್ಷನ್ ಸ್ಟ್ರಾಟಜಿ ಮಾಡಿದ್ರೆ ಓಕೆ. ಸೊ ಇನ್ ಕೇಸ್ ಇಯರ್ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಸೊ ಆಪ್ಷನ್ ಚೈನ್ ನೋಡಿದ್ರೆ ಮೇನ್ಲಿ ನಮಗೆ 20,300 ಲೆವೆಲ್ಗೆ ಎರಡು ಕಡೆ 7 ಲಕ್ಷ, ಈ ಕಡೆ 7 ಲಕ್ಷ ಆಲ್ಮೋಸ್ಟ್ ಏನ್ ಮಾಡ್ತಿದ್ದಾರೆ, ಕಾಲ್ ಮತ್ತು ಪುಟ್ ರೇಟಿಂಗ್ ಮಾಡ್ತಿದ್ದಾರೆ. ಇವ್ರಿಗೆ ಹತ್ರ 216 ಮತ್ತು 130 ಹತ್ರ ಇವ್ರ ಹತ್ರ 400 ಪಾಯಿಂಟ್ ಅನ್ನು ಆಸ್ಪಾಸ್ ಇದೆ. 400 ಅಲ್ಲ, ಒಂದು 350 ಆದ್ರೂ ಇಲ್ಲಿ ಪಾಯಿಂಟ್ಸ್ ಇದೆ ಮೇಲ್ಗಡೆ ಕೆಳಗಡೆ. ಇನ್ ಕೇಸ್ 20,000 ಹೋದ್ರು, ಮೇಲ್ಗಡೆ 20,600 ವರೆಗೂ ಹೋದ್ರು ಮಾರ್ಕೆಟ್ ನಿಮಗೆ ದುಡ್ಡು ಮಾಡುತ್ತೆ ಅನ್ನೋ ಸ್ಟ್ರಾಟಜಿ ಇದು. ಓಕೆ, ಕೆಲವೊಬ್ರು ಏನ್ ಮಾಡ್ತಾರೆ, ಹೈಯೆಸ್ಟ್ ಪುಟ್ ರೇಟಿಂಗ್ ಇರುತ್ತೆ 20,000 ನೋಡಿ ಸರ್, 4 ಲಕ್ಷ ಇದೆ. ಈ ಕಡೆ 20,500 ಅಥವಾ 20,600 4 ಲಕ್ಷ ಇದ್ದಾರೆ. ಇವ್ರೇನ್ ಮಾಡ್ತಾರೆ, ಸ್ಟ್ರಾಂಗಲ್ ಮಾಡಿರೋ ಜನ 48 ರೂಪಾಯಿ ಇದೆ, ಈ ಕಡೆ 85 ರೂಪಾಯಿ ಇದೆ. ಓಕೆ, ಎರಡು ಕೂಡಿಸಿದ್ರೆ 120 ರೂಪಾಯಿ ಆಗುತ್ತೆ ಅಥವಾ 130 ಆಸ್ಪಾಸ್ ಆಗುತ್ತೆ. ಸೊ ಇಂಟು 40 ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಗೊತ್ತಾಗುತ್ತೆ, 5,500 6,000 ಪ್ರಾಫಿಟ್ ಆಗ್ಬೋದು ಪರ್ ಲಾಟ್ಗೆ, ಪರ್ ಸ್ಟ್ರಾಂಗಲ್ ಸ್ಟ್ರಾಟಜಿಗೆ ಅಂತ ತಿಳ್ಕೊತೀರಿ. ಓಕೆ, ಈಗ ಹತ್ರ ಇರುವ OTM ನಲ್ಲಿ ಹೈಯೆಸ್ಟ್ OI ಎಲ್ಲಿದೆ, 20,400 ಇದೆ. ಮಾರ್ಕೆಟ್ 20,400 ರೀಚ್ ಆದ್ರೆ 20,500 ಇಸ್ ನಾಟ್ ಫಾರ್ ಅಂತ ಗೊತ್ತಾಗುತ್ತೆ, ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ OI ಅಲ್ಲಿದೆ. ಕೆಳಗಡೆ ನೋಡಿ ಸರ್, 20,300 ರೀಚ್ ಆದ್ರೆ ದೆನ್ ಅವಾಗ ನಿಮಗೆ 20,200 ಅಷ್ಟೇನು ಹೈಯೆಸ್ಟ್ OI ಇಲ್ಲ. ಓಕೆ, ಮಾರ್ಕೆಟ್ ಸ್ವಲ್ಪ ಸ್ಲೈಡ್ ಆಗೋ ಚಾನ್ಸ್ ಇದೆ ಟಿಲ್ 20,000 ವರ್ಗು ಅಂತ ಈಸಿಲಿ ಗೊತ್ತಾಗುತ್ತೆ. OI ಡೇಟಾ ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಅದನ್ನೇ ಡೇಟಾ ಹೇಳಿಕೊಟ್ಟಿದೆ ನಮಗೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿ ಟ್ರೇಡ್ ತಗೊಳ್ಳಿ. ನಾಳೆ ಆಪ್ಷನ್ಸ್ ಬಾಯಿಂಗ್ ಬದಲು ಸ್ಟ್ರಾಟಜಿ ಮಾಡಿ ಅಂತ ನಾನು ಒತ್ತು ಕೊಡ್ತಿದ್ದೀನಿ, ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ಯು ಆರ್ ಗೋಯಿಂಗ್ ಟು ಫೇಸ್ ಆನ್ ದ ಫ್ರೈಡೇ. ಓಕೆನಾ, ಎಲ್ಲವೂ ಅರ್ಥ ಆಗಿದೆ. ಓಕೆ, ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ನನಗೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದ್ರ ಮೂಲಕ ನನಗೆ ಏನ್ ಮಾಡ್ತೀರಿ, ಸಂಪರ್ಕಿಸ್ತೀರಿ. ಮತ್ತೇನು ಹೆಚ್ಚು ವಿಷಯ ಇದ್ರೆ ಏನ್ ಮಾಡ್ತೀರಿ, ನನಗೆ ಪರ್ಸನಲ್ ಆಗಿ ಕಾಲ್ ಕೂಡ ಮಾಡಿ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.